ಕುಕ್ಕರ್ದಲ್ಲಿ ಕೇವಲ 15 ನಿಮಿಷದಲ್ಲಿ ಚೋಲೆ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಸೂಪರಾಗಿರುತ್ತೆ. ಎಲ್ಲ ತಿಂಡಿಗೂ ರಾತ್ರಿ ಪೂರ್ತಿ ನೆನೆಸ್ಕೊಂಡು ತೊಗೋಬೇಕು ಚೋಲೆ. ಇವಾಗ ಕುಕ್ಕರ್ಗೆ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಒಂದು 3 ಟೊಮೆಟೊ, ಒಂದು 2 ಈರುಳ್ಳಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ದಾಲ್ಚಿನ್ನಿ ಹಾಕ್ಕೊಂಡಿನಿ. ಇನ್ನಷ್ಟು ಸ್ಪೈಸಸ್ ಹಾಗೆ ಒಂದು 2 ಚಮಚ ಚಹಾ ಪೌಡರ್ ತೊಗೊಂಡಿದ್ದೀನಿ. ಈ ರೀತಿ ಕಾಟನ್ ಬಟ್ಟೆನಲ್ಲಿ ಟೈಟಾಗಿ ಕಟ್ಟಿದ್ದನ್ನು ಕುಕ್ಕರ್ಗೆ ಸೇರಿಸ್ತಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಗೆ ಒಂದು ಸ್ವಲ್ಪನೇ ಅರಿಶಿಣ ಹಾಕಿ ಎಲ್ಲನೂ ಸೇರಿಸಿ ನೀಟಾಗಿ ಸರಿಯಾಗಿ ಚೋಲಿನ ಬೇಯಿಸ್ಕೊಂಡು ತೊಗೋಬೇಕು. ಓಕೆ, ಇವಾಗ ಎಲ್ಲ ಸ್ಪೈಸಸ್ ಸಪ್ರೇಟಾಗಿ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ಚೋಲಿನ ಒಂದು ಸಲ ಚೆಕ್ ಮಾಡಿ ನೋಡ್ಬೋದು. ನೀರು ಕಮ್ಮಿ ಅನ್ನಿಸ್ತಿದೆ. ಹೀಗಾಗಿ ನಾನಿಲ್ಲಿ ಸ್ವಲ್ಪನೇ ಬಿಸಿನೀರು ಹಾಕ್ಕೊತಿದ್ದೀನಿ. ಓಕೆ, ಪೂರ್ತಿಯಾಗಿ ಸರಿಯಾಗಿ ಬೆಂದಿದೆ. ಒಂದು ಸ್ವಲ್ಪನೇ ಚೋಲಿನ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ಗ್ರೇವಿ ಗಟ್ಟಿಯಾಗುತ್ತೆ, ನೀರಾಗಿ ಬರೋದಿಲ್ಲ. ಖಾರದ ಪುಡಿ, ಧನಿಯಾ ಪೌಡ್ರ್, ಅರಿಶಿಣ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಸೇರಿಸಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ನಂತರ ಇದಕ್ಕೆ ಆಮ್ಚೂರು ಪೌಡರ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪನೇ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೂಪರಾಗಿರುತ್ತೆ. ಎಲ್ಲ ತಿಂಡಿಗೂ ಒಂದು 5-10 ನಿಮಿಷದನ್ನ ಬೇಯಿಸ್ಕೊಂಡು ತೊಗೋಬೇಕು. ಕೊನೆಗೆ ಇದಕ್ಕೆ ಈ ರೀತಿ ಸಣ್ಣದಾಗಿ ಒಗ್ಗರಣೆ ಮಾಡಬೇಕು. ತುಪ್ಪ ಬಿಸಿ ಮಾಡ್ಕೊಂಡಾದ್ಮೇಲೆ ಜೀರಿಗೆ, ಸಾಸಿವೆ, ಇಂಗು, ಒಂದು 2-3 ಹಸಿಮೆಣಸಿನ್ಕಾಯಿ ಹಾಗೆ ಹಸಿ ಶುಂಠಿ, ಸ್ವಲ್ಪ ರೆಡ್ ಖಾರದ ಪುಡಿ ಹಾಕ್ಕೊಂಡು ಎಲ್ಲ ತಿಂಡಿಗೂ ಸೂಪರಾಗಿರುತ್ತೆ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.